ಕಾಮಧೇನು ಸುತಿ ಸಕಲ ಬಾಲಿಗುರುಗುಮದಿ ಜಯ ಜಯ ಸಲ್ಲಿಸಿ ಕರ್ಮಲೋಕದವರಾಂತಾನು ನನಗೊಪ್ಪಂತಹ ಕರ್ಮದಿಂದಲೇ ನಿನ್ನನ್ನು ಆರಾಧಿಸಿದ್ದೇನೆ. ಗವಾಮಂಗೇಶು ತಿಷ್ಟಂತೆ ಭುವನಾನಿ ಚತುರ್ದಶ ಎನ್ನುವಂತಹ ವಿಚಾರದಲ್ಲಿ ಅಚಲ ವಿಶ್ವಾಸವನ್ನಿಟ್ಟು ಬಾಗಿದವನು ನಾನು. ಕೃಪೆ ಮಾಡಬೇಕು. ಜಾಬಾಲಿ ಮುನಿಗಳು ಕರ್ಮಲೋಕವಾದಂತಹ ಭೂಲೋಕದಿಂದ ಭೋಗಲೋಕವೆನಿಸಿಕೊಂಡಂತಹ ಸ್ವರ್ಗಲೋಕಕ್ಕೆ ಬಂದಿದೆ. ನಂದನಾವರದಲ್ಲಿರುವಂತಹ ನನ್ನನ್ನು ಕಂಡು ಹಾಡಿದಿರಿ, ಹೊಗಳಿದಿರಿ, ಕೊಂಡಾಡಿದಿರಿ, ಅರ್ಚಿಸಿದ್ದೀರಿ, ಮೆಚ್ಚಿಸಿದ್ದೀರಿ. ಸಂತೋಷವನ್ನೇ ಹೊಂದಿದವಳು ನಾನು. ಆದರೆ ಆಶ್ಚರ್ಯವಾದದ್ದು ಹಾಗಲ್ಲ. ಸಶರೀರವಾಗಿ ಭೂಲೋಕದಿಂದ ಇಲ್ಲಿಯ ತನಕ ಬರಬೇಕಾದರೆ ಏನಾದರೂ ಕಾರ್ಯ ಕಾರಣಗಳಿರಲೇಬೇಕು ತಾನೆ. ಸುರಪರ ಬಳಿಗೆ ಬಂದಂತಹ ನೀವು ನಂದಿನಿಯನ್ನೊಮ್ಮೆ ಕಂಡು ಹೋಗೋಣ ಎನ್ನುವ ಹಾಗೆ ಬಂದಿರಿ. ಅಲ್ಲ, ನನ್ನಲ್ಲಿ ಏನಾದರೂ ಕಾರ್ಯವಿದೆ? ಏನು ಬಂದಿರಿ? ಪ್ರಯೋಜನ ಉದ್ದೇಶಂ ಮಂದೋಪಿ ನ ಪ್ರವರ್ತತೆ. ಪ್ರಯೋಜನ ಉದ್ದೇಶ ಎರಡೂ ಇಲ್ಲದೆ ಒಂದನ್ನು ಪ್ರವರ್ತಿಸಲಾರ ಇಲ್ಲ ಎಂಬಾಗ ನಾನು ಹಾಗೆ ಬರಲುಂಟೆ. ನೀ ಮಾತ ಕೇಳಮ್ಮ. ಏನು? ಆವರಿಸಲಿಕ್ಕೆ ವಸುಂಧರೆಯನ ಘೋರತರ ಕ್ಷಾಮ ಎಂದು ಬೇಗುದಿಗೊಂಡು ಜನವೃಂದವಿರುತ್ತದೆ. ನಾನದ ಕಂಡು ಸಹಿಸದೆ ಬಂದೆ ನಿಮ್ಮನಾಗ. ನಮ್ಮವರ ಕರ್ಮದೋಷದ ಫಲವಾಗಿಯೋ ಎನ್ನುವ ಹಾಗೆ ದೈತ್ಯ ಕ್ಷಮ ಹೊಂದಿದೆ. ಅದನ್ನೆಲ್ಲ ದೂರಗಾಣಿಸುವ ಮೂಲಕವಾಗಿ ಅವರಿಗೆ ಸುಫಲವನ್ನು ನಾನು ಒದಗಿಸಬೇಕು ಅಂತಾದ್ರೆ ಮಾಡಬೇಕಾದ ಯಾವ ಕರ್ಮವೇ ಶ್ರೇಷ್ಠವಾದ್ದು ಎಂದು ಭಾವಿಸಿದ್ರೆ ಸದ್ಯಸ್ತು ನಾನು ಒದಗದೆ ಇರುವುದರಿಂದ ಬಂದು ಸುರಪರಲ್ಲಿ ಬೇಡಿ ಸರಿ ಕಾಮಿತಾರ್ಥವನ್ನು ಇವ ಕಾಮದೇವಿಗಾಗಿ ಅವಳ ಅನುಪಸ್ಥಿತಿಯನ್ನು ಅರ್ಹಿ ಅವಳ ಕೋರಿಯಾದಂತಹ ನಂದಿನಿ ಇದ್ದಾಳೆ. ಕರೆದುಕೊಂಡು ಹೋಗುವುದು ನಿಮ್ಮ ಬದ್ಧತೆಯಂತೆ ಅವನು ಆಡಿದ್ದರಿಂದ ಇಲ್ಲಿಯ ತನಕ ಬಂದೆ. ಅಮ್ಮ, ಏನು ಒಳ್ಳೆ ಮನಸ್ಸು ಮಾಡಿ ಆ ಧರ್ಮಕ್ಷೇತ್ರ ಅಂತ ಮನ ಮಾಡಬೇಕು. ಏನಮ್ಮ ಮುಖ ತಿರುಗಿಸಿ ಕಾರಣವಿದೆ. ನಿಮ್ಮ ಪೂಜೆಯಿಂದ ಸಂತೋಷಗೊಂಡವಳು ನಾನು. ಆದರೆ ಕೊನೆಗೊಂದು ಮಾತಾಡಿದಿರಲ್ಲ, ಭೂಲೋಕಕ್ಕೆ ಬರಗಾಲ ಕ್ಷಾಮಗಳು ಬಂದಿದೆ. ಅದಕ್ಕೆ ಬೇಕಾಗಿ ಯಾಗವೊಂದರ ಸಂಕಲ್ಪವೇನೋ ಸಾಧುವಾದದ್ದು. ಅದು ಸಾಧ್ಯವಾಗಬೇಕಾದರೆ ನಾನು ಭೂಮಿಗಿಳಿಯಬೇಕು, ಆಲೋಚಿಸಬೇಕಾಗುತ್ತೆ. ನೀವು ಕೊಟ್ಟಂತಹ ಪಾತ್ರ ಒಳ್ಳೆಯದೇ ಇದೆ. ಈ ಪಾತ್ರವನ್ನು ನಿರ್ವಹಿಸುವಂತಹ ಕ್ಷೇತ್ರ ಅದು ನಿಮ್ಮ ಭೂಲೋಕ. ಅದರ ಕುರಿತಾಗಿಯೇ ಸ್ವಲ್ಪ ನನಗೆ ಮಾತಾಡುವುದಕ್ಕಿದೆ. ಬರಗಾಲ ಕ್ಷಾಮದ ಬಂದದ್ದಾದರೆ ಯಾಕೆ ಹೇಳಿ? ನಿಮ್ಮ ಭೂಲೋಕದ ಜನತೆಯಿಂದಲೇ ಅಲ್ಲವಾ? ದುಷ್ಟರು, ದುರ್ಮತಿಗಳು, ಮಂದಮತಿಗಳು, ಹುಡುಗರು, ಕಾಮುಕರು ಇಂಥವರೆಲ್ಲ ತುಂಬಿರುವಂತಹ ಈ ಭೂಲೋಕದಲ್ಲಿ ಬರಗಾಲ ಬಾರದೆ ಮತ್ತೇನು ಬರುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ಅಂತಹ ಭೂಮಿಗೆ ನನ್ನನ್ನು ಕಳೆಯುವುದೂ ಬೇಡ, ನಾ ಬರುವುದೂ ಇಲ್ಲ. ಷಟ್ವೀರ್ಯಗಳ ಮನೆಯಾಗಿರುವಂತಹ ದೇಹ ಎಂಬ ಗೂಡಮ್ಮ ಎಲ್ಲಾ ಕಡೆಯಲ್ಲಿ ಇರ್ತದೆ ಎನ್ನುವುದು ನಮ್ಮ ತಿಳುವಳಿಕೆ. ಚರಿತ್ರೆಯಲ್ಲಿ ಮಾತ್ರ ಉಂಟು ಕೆಡುಕು ಎನ್ನುವ ಹಾಗೆ ಕೆಡುಕನ್ನಷ್ಟೇ ನೀನು ಕಂಡು ಮಾತನಾಡುವುದಕ್ಕೆ ತೊಡಗಿದಾಗ ಅದಲ್ಲವಲ್ಲ ಧರಿತ್ರಿ. ಮತ್ತೆ ಇವಳು ಹಗಲುಂಟು, ಧರ್ಮಾಧರ್ಮ ಉಂಟು, ಹೌದು, ಕಷ್ಟ ಸುಖ ಉಂಟು, ನಿಜ, ಲಾಭ ನಷ್ಟ ಉಂಟು, ನಾಣ್ಯ ಎರಡು ಮುಖದ ಹಾಗ. ಆದರೂ ಅದು ಕರ್ಮ ಪ್ರಪಂಚ, ಪುಣ್ಯ ಪ್ರಪಂಚ. ಸಾಧಕನಿಗೆ ಮನೆಯದು. ಏರಬೇಕಾದ್ರೂ ಅದೇ, ಬಿದ್ದರೆ ಆಧರಿಸುವುದಕ್ಕೂ ಅದೇ. ಎಲ್ಲವೂ ಆಗಿರುವಂತಹ ಭೂಮಿಯಲ್ಲಿ ನೀ ಕೆಡುಕನ್ನೇ ಕಾಣುತ್ತಿ ಅಂತ ಆದ್ರೆ ನಿನ್ನ ಮನಸ್ಥಿತಿ ಏನು ಅನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಒಂದು ಭಿನ್ನಹ ಉಂಟು ತಾಯಿ. ಏನದು? ನಿಮ್ಮ ಮನೆಯಲ್ಲಿ ನಡೆಯದೇ ಇರಬಹುದಾದಂತಹ ಒಂದು ಘಟನೆ ನಮ್ಮಲ್ಲಿ ನಡೆದು ಅದಕ್ಕೆ ಯಾವ ಜನ ಅಂತ ಶಿಕ್ಷೆಯೂ ಆಗಲಿಲ್ಲ ಎನ್ನುವುದನ್ನು ನೀ ದೃಢೀಕರಿಸಿದೆ ಅಂತ ಆದ್ರೆ ಬಂದದ್ದು ತಪ್ಪೆಂದೇ ತಿಳಿದು ದೇವಸಭೆ ಸಾಕ್ಷಿ ಇರುತ್ತ ಈ ಹತ್ತಿದ ತಲೆಯನ್ನು ಬಗ್ಗಿಸಿ ಹೊರಟೆ ಹೋಗ್ತೇನೆ. ಒಂದೊಂದು ಸಣ್ಣ ಸಣ್ಣ ವಿಷಯವನ್ನೆಲ್ಲ ಹೇಳುವುದಕ್ಕೆ ಹೊರಟನು ಎಂದಾದರೆ ಒಂದಲ್ಲ ಎರಡಲ್ಲ ಸಾವಿರ ಕಥೆಗಳುಂಟು ನಿಮ್ಮ ಭೂಲೋಕದ್ದು. ಹೌದೇ? ಸಣ್ಣ ಕಥೆಯಲ್ಲ. ಹಾಗಾದ್ರೆ ನೀನು ಸಾವಿರದ ಕಥೆ ಹೇಳು. ಇದು ಧರಣಿಪನ ಕಥೆ. ಕಾರ್ತವೀರ್ಯ ಧರಣಿಪನ ಕಾರ್ತವೀರ್ಯ
ಪರಿವಾರ ಗುಣದಿಂದ ಗುಣಮೌದಾರ್ಯ ಪರಿವಾರ ಗುಣದಿಂದ ಗುಣಮೌದಾರ್ಯ ಪರಿಭಾವಿಸದೆ ತಾನೆ ಒಂದ ಪರಿಭಾವಿಸದೆ ತಾನೆ ಒಂದ ಅಂಥ ತೋಳನರಿಗೆ ಬಾರಿನ ಸಾಮದಿಂದ ಪರಿವನಗಾದ ವೀರ್ಯ ಪರಿವಾರ ಗುಣದಿಂದ ಗುಣಮೌದಾರ್ಯ ಸ್ವಾಮಿ, ನಾನು ಹೇಳುವುದಕ್ಕೆ ತೊಡಗಿದ್ದು ಈ ಯುಗದ ಕಥೆಯಲ್ಲ, ಕೃತಯುಗದ ಕಥೆ. ಸತ್ಯಯುಗ. ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದಲೇ ಆ ಯುಗದಲ್ಲಿ ಎಲ್ಲರೂ ಕಾರ್ಯವನ್ನು ನಿರ್ವಹಿಸುತ್ತಿದ್ದವರು. ಆದರೆ ಆ ಯುಗದಲ್ಲಿ ಜನಸಾಮಾನ್ಯರು ತಪ್ಪುತ್ತಿದ್ದರೆ ತಲೆ ತಗ್ಗಿಸಿ ನಿಮ್ಮೊಂದಿಗೆ ನಾನು ನೀವು ಕರೆದಾಗ ಭೂಲೋಕಕ್ಕೆ ಬರುತ್ತಿದ್ದೆ. ಆದರೆ ಧರಣಿಪನೆನಿಸಿಕೊಂಡಂತಹ ಒಬ್ಬ ವ್ಯಕ್ತಿ ತಪ್ಪು ದಾರಿಯಲ್ಲಿ ಮುಂದುವರಿದನಲ್ಲ. ಯಾರೋ ಷಟ್ ಚಕ್ರವರ್ತಿಗಳಲ್ಲಿ ಓರ್ವನೆನಿಸಿಕೊಂಡಂತಹ ಕೃತವೀರ್ಯ ಸುತ್ತ ಅರ್ಜುನನ ಮಗ ಕಾರ್ತವೀರ್ಯಾರ್ಜುನ ಎನ್ನುವ ಹಾಗೆ ನಿಗಳತೆಯನ್ನು ಹೊಂದಿದ ಅಲ್ಲವೇ? ಹುಟ್ಟುವಂತಹ ಕಾಲಕ್ಕೆ ಕರವಿಹೀನನಾದಂತಹ ಆತನಿಗೆ ಗುರುಗಳಾದಂತಹ ದತ್ತಾತ್ರೇಯರಿಂದ ಸಹಸ್ರಬಾಹು ಎನಿಸಿಕೊಂಡ. ಆ ಕಾಲಕ್ಕೆ ಗುರುಗಳನ್ನು ಮಾತಾಡಿದ್ದಾರಂತೆ, ಗೋ ಬ್ರಾಹ್ಮಣರನ್ನು ಹಿಂಸಿಸಕೂಡದು, ಒಂದು ವೇಳೆ ಹಿಂಸೆಗೆ ತೊಡಗಿದೆ ಎಂದಾದರೆ ಅದುವೇ ನಿನ್ನ ನಾಶಕ್ಕೆ ಕಾರಣವಾಗುತ್ತದೆ ಎನ್ನುವ ಹಾಗೆ. ಇದನ್ನು ತಿಳಿದಂತಹ ಆತ ಸತ್ಯ, ಧರ್ಮ, ನ್ಯಾಯ, ನೀತಿಯಿಂದಲೇ ರಾಜ್ಯಭಾರವನ್ನು ಮಾಡುತ್ತಾ ಇದ್ದ. ಅವನ ಯೋಗ್ಯತೆ ಎಷ್ಟೆಂದರೆ ಅವನ ಕುರಿತಾಗಿ ಒಂದು ಮಂತ್ರವೇ ಇತ್ತಂತೆ. ಆ ಮಂತ್ರವನ್ನು ಉಚ್ಚರಿಸಿದಂತಹ ಕಾಲಕ್ಕೆ ಕಳೆದು ಹೋದಂತಹ ವಸ್ತುಗಳು ಸಿಗುತ್ತಿತ್ತಂತೆ. ಅಲ್ಲವೇ? ವಾಜಪೇಯವು ಇನ್ನಿತರ ಅಶ್ವಮೇಧ ಯಾಗಗಳನ್ನು ಮಾಡುವುದರ ಮೂಲಕವಾಗಿ ತನ್ನ ಯೋಗ್ಯತೆ ಏನೆನ್ನುವುದನ್ನು ಲೋಕಲೋಕದಲ್ಲಿಯೇ ತೋರಿಸಿಕೊಟ್ಟ. ಅಂತಹ ವ್ಯಕ್ತಿಯೇ ದಾರಿ ತಪ್ಪಿದನಲ್ಲ. ಹೌದು, ಹೌದೌದೌದು. ತನ್ನ ಪ್ರಜೆಗಳಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಸಕಲ ಸೇನಾ ಪರಿವಾರವನ್ನೆಲ್ಲ ಸೇರಿಸಿಕೊಂಡು ಮೃಗಬೇಟೆಗಾಗಿ ಹೋದ. ಮೃಗಬೇಟೆಯನ್ನಾಡಿದ. ಮಧ್ಯಾಹ್ನದ ವೇಳೆ ಇನ್ನೇನು ಹೋಗಬೇಕು ಎನ್ನುವಷ್ಟರಲ್ಲಿ ಅಲ್ಲೇ ಸನಿಹದಲ್ಲಿದ್ದಂತಹ ಜಮದಗ್ನಿ ಮುನಿಗಳ ಆಶ್ರಮಕ್ಕೆ ಹೋದ. ಮುನಿಗಳಲ್ಲಿ ಆತಿಥ್ಯವನ್ನು ಸ್ವೀಕರಿಸಬೇಕೆನ್ನುವ ಹಾಗೆ ಹೇಳಿದರು. ಇಲ್ಲ, ನಮಗೆ ಮಂತ್ರಾಕ್ಷತೆ ಕೊಡಿ, ಯಾಕಂದ್ರೆ ನಮ್ಮ ಪರಿವಾರ ಅಷ್ಟುಂಟು, ಇಷ್ಟೋ ಮಂದಿಗೆ ಉಣಬಡಿಸುವುದಕ್ಕೆ ನಿಮ್ಮ ಆಶ್ರಮದಲ್ಲಿ ಸಾಧ್ಯವಿಲ್ಲ ಎನ್ನುವ ಹಾಗಾಡಿದ. ಆದರೆ ಮುನಿಗಳು ಒತ್ತಾಯಿಸಿದರು, ವ್ಯವಸ್ಥೆ ನಾನು ಮಾಡುತ್ತೇನೆ ಎನ್ನುವ ಹಾಗೆ. ಅಮಿತವಾದಂತಹ ಸೇನಾ ಪರಿವಾರಕ್ಕೆ ಮಿತವಾದ ಸಮಯದಲ್ಲಿ ಹಿತವಾದ ಮೃಷ್ಟಾನ್ನ ಭೋಜನವನ್ನೇ ಉಣಬಡಿಸಿದರು. ಇವನಿಗೆ ಸಂಶಯ ಮೂಡಿತು, ಈ ಋಷಿಯಾಶ್ರಮದಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಎನ್ನುವ ಹಾಗೆ ಪ್ರಶ್ನಿಸಿದ. ಮುನಿಗಳೇ ಹೇಳಿದರು, ದೇವದೇವವಾದಂತಹ ಶಬಲೆಯಿಂದ ಇದು ಸಾಧ್ಯವಾಯಿತು ಎನ್ನುವ ಹಾಗೆ. ತಿಂದಂತಹ ಅನ್ನ ಇವನಿಗೆ ಕರಗಲಿಲ್ಲ, ಆದ್ರೆ ಅನ್ನದ ರಸ ಇವನ ನೆತ್ತಿಗೆ ಏರಿತು. ಹೌದು, ರಾಜಸ ಕೆರಳಿತು. ಹಾಗಾಗಿ ಅದು ನಮಗೆ ಬೇಕು ಎನ್ನುವ ಹಾಗೆ ಕೇಳಿಕೊಂಡ. ಕೊಡುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಹೇಳಿದಾಗ ಬಲಾತ್ಕಾರದಿಂದ ಹಗ್ಗ ಹಾಕಿ ಎಳೆದುಕೊಂಡೇ ಹೋದ. ಇದರಿಂದಲೇ ಅರ್ಥವಾಗುವುದಿಲ್ಲವೇ? ಉಂಡ ಮನೆಗೆ ಎರಡು ಬಗೆಯುವವರು ನಿಮ್ಮ ಭೂಲೋಕದಲ್ಲಿ ಹುಟ್ಟಿದ್ರು. ಬಡಿಸಿದ ಕೈಯನ್ನೇ ಕಚ್ಚುವುದಕ್ಕೆ ತೊಡಗುವವರು ನಿಮ್ಮ ಭೂಲೋಕದಲ್ಲಿ ಹುಟ್ಟಿದ್ರು. ಹೀಗಿರುವಾಗ ಅಂತಹ ಭೂಲೋಕಕ್ಕೆ ನಾನು ಬರುವುದು ಸರಿಯಾಗುತ್ತದೆಯೇ ಹೇಳಿ? ತನ್ನ ಬದುಕಿನ ಉದ್ದಕ್ಕೂ ಗುರುತರವಾದ ಜೀವಿತವನ್ನು ಸಾಗಿಸಿದವ ಸಾಯುವ ಕಾಲಕ್ಕೆ ಲಘುವಾಗಿ ಸತ್ತ. ಹೌದು, ನಿನಗಂತ ಲಘುವಾದ ಕಥೆಯಾಗಿ ಅದಕ್ಕಿಂತ ಗುರುತರವಾದ ವ್ಯಕ್ತಿಯ ಕತೆ ಉಂಟಲ್ಲ ತಾಯಿ, ನಿಮ್ಮ ಭೂಲೋಕದವರ. ಅವಳ ಮಗನ ಕತೆ. ಯಾರು? ನಿಮ್ಮ ಸುಲಭವಾದ ನಿತ್ಯತ್ವ ವಹಿಸಿ ಕಡೆಯದೆ
ಪರಮದ್ರೋಹದಿ ಶೀಲ ಕಸಿದು ಪರಮದ್ರೋಹದಿ ಶೀಲ ಕಸಿದು ಜೀವವಿರುವಂತೆ ಹೊತ್ತ ಪಾಪಗಳೇನು ಕಿರಿದು ಗುರುವಾಗಯಾನು ಪುತ್ರನಲ್ಲಿಯೇ ನಿಮ್ಮ ಸುಲಭದ ನಿನ್ನ ವಹಿಸಿ ಕಡೆಯದೆ ಜೀವನದಲ್ಲಿ ಗುರುವಾಗಿರಬೇಕು ಅಥವಾ ಗುರುತರವಾದಂತಹ ಬದುಕನ್ನು ಬದುಕಬೇಕು ಎನ್ನುವುದನ್ನು ಆಶಿಸುವ ಮಂದಿಗಳು ಬಹಳಷ್ಟಿರ್ತಾರೆ. ಕಾಲಚೋದನೆ ಎನ್ನುವ ಹಾಗೆ ಕೆಲವರು ಲಘುವಾಗಿ ಸತ್ತು ಹೋಗ್ತಾರೆ. ಕಾರ್ತಿವೀರ್ಯನ ಪ್ರಕರಣ ಅಂತ್ಯವನ್ನು ನೀನು ಹೇಳಿದ್ಯೋ ಅದರ ಬಗ್ಗೆ ವಿರೋಧ ನನಗಿಲ್ಲ. ಬ್ರಾಹ್ಮಣ ವಿರೋಧವನ್ನು ಮಾಡಿದ ಗುರುವಾಕ್ಯೋಲ್ಲಂಘನೆಯನ್ನು ಮಾಡಿ ಅಡಿಗೆ ಕಾರಣ ಮಾಡಬಾರದು ತಾನೆ. ಅಲ್ಲಿಂದ ಏನಮ್ಮ ದೇವಭೂಮಿಯಲ್ಲಿದ್ದವರಾದ್ರೂ ಅಷ್ಟೇ ಗುರುಗಳನ್ನು ವಿರೋಧಿಸಬಾರದು. ಕೂಡದು ಒಂದು ಕಾಲಕ್ಕೆ ನಿಮ್ಮ ದೇವೇಂದ್ರ ಸಭೆಯನ್ನು ಸೇರಿಸುವ ಕಾಲಕ್ಕೆ ನಿಮ್ಮ ಗುರುಗಳೇ ಸಭೆಗೆ ಬರುವಾಗ ಎದ್ದು ನಿಲ್ಲದೆ ಗುರುವನ್ನು ಕಡೆಗಣಿಸಿದ ಅಂತ ಸುದ್ದಿ ಉಂಟು. ಆವಾಗ ನಿಮ್ಮ ಆಚಾರ್ಯರೇ ದೇವಲೋಕವನ್ನು ಬಿಟ್ಟು ಹೋದ್ರು. ಆವಾಗ ನಮ್ಮ ಊರಿನವರಾದ ತೊಷ್ಟು ಬ್ರಹ್ಮನ ಮಗ ವಿಶ್ವರವ ಮೂರು ತಲೆಯೋ ಗುರುವಾಗಿ ಬಂದ ಒಂದು ಹೇಳಿಕೆ ಇನ್ನು ಅದಕ್ಕಿಂತ ಗುರುತರವಾದ್ದು. ಕಯಾದುವಿನ ವರಪುತ್ರನಾದಂತಹ ಪ್ರಹ್ಲಾದನಿಗೆ ದೇವೇಂದ್ರ ಶಿಷ್ಯನಾಗಿ ಸುದೀರ್ಘ ಕಾಲ ತಾನಿದ್ದು ಒಂದು ಹಂತ ಕೊನೆಗೊಳ್ಳುವಾಗ ಅಲ್ಲಿಂದ ಹೊರಡುವನು ಗುರುದಕ್ಷಿಣೆ ಪ್ರಸ್ತಾಪ ಅಂದ್ರೆ ಪ್ರಹ್ಲಾದ ನಾನು ಕೃಷ್ಣನಿದ್ದೇನೆ ನಿನಗೇನು ಅಂತ ಕೇಳುವ ಕಾಲಕ್ಕೆ ಶೀಲವನ್ನು ಕೊಡು ಅಂತ ಕೇಳಿದನಂತೆ. ಉದಾತ್ತನಾದಂತಹ ಪ್ರಹ್ಲಾದ ಶೀಲವನ್ನು ಕೊಟ್ಟ. ಯೋಚಿಸಮ್ಮ, ಏನು ಶೀಲ ಅಂದ್ರೆ ಬದುಕಿನ ನಡೆತಾನೆ. ಹಾಗೆ ನೀನು ಹಾಗ ಕೂಡದು ಅಂತ ಅವ ತಡೆಯನ್ನೊಟ್ಟಿದ ಅಂತ ಆದ್ರೆ ಅವ ಜೀವಂತ ಶವವಾದ ಹಾಗಾಗ್ತದೋ ಇಲ್ವೋ? ಅವನ ಮನೆಯಲ್ಲೇ ಉಂಡು ವ್ಯವಹರಿಸಿ ಕೊನೆಗೆ ಅವನ ಶೀಲವನ್ನೇ ಕಸಿದುಕೊಂಡು ಹೋದನಲ್ಲ ದೇವೇಂದ್ರ. ಹಾಗಿರುವಾಗ ಇದು ಸಣ್ಣದೇ ದೊಡ್ಡದೇ ತಪ್ಪೇ ಸರಿ ಯೋಚನೆ ಮಾಡು ನೀನು. ಮುನಿಗಳೇ, ಈ ವಿಚಾರದಲ್ಲೂ ದೇವೇಂದ್ರನದ್ದು ಏನೂ ತಪ್ಪಿಲ್ಲ. ಇಲ್ಲವೇ? ಅದ್ಯಾಕೆ ಹೇಳು? ಶತಯಾಗಗಳನ್ನು ಮಾಡುವುದರ ಮೂಲಕವಾಗಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಮೆಚ್ಚಿಸಿ ಪಡೆದಂತಹ ನಾಗಲೋಕವಿದು ಹತಮನ್ಯವಾದ ಅಲ್ವಾ? ಇದನ್ನು ಉಳಿಸಿಕೊಳ್ಳಬೇಕಾದದ್ದು ದೇವೇಂದ್ರನಿಗೆ ಅನಿವಾರ್ಯವೇ ಹೌದು. ಅವಶ್ಯವೂ. ಪ್ರಹ್ಲಾದನ ಸಚ್ಚಾರಿತ್ರವಂತದಿಂದ ಶೀಲತನದಿಂದಾಗಿ ದೇವಲೋಕದ ಸಕಲ ಸಿರಿ ಸಂಪತ್ತುಗಳು ಭೂಲೋಕಕ್ಕೆ ಆಕರ್ಷಿಸಲ್ಪಟ್ಟಿದ್ದಂತೆ. ಕಿರೀಟ ಎನ್ನುವುದು ತಲೆಯಲ್ಲಿರಬೇಕೆ ಹೊರತು ಕಾಲಿನಲ್ಲವಲ್ಲ. ಹಾಗಾಗಿ ದೇವಲೋಕದ ಸಂಪತ್ತನ್ನು ಉಳಿಸಿಕೊಳ್ಳಬೇಕಾದದ್ದು ದೇವೇಂದ್ರನಿಗೆ ಅನಿವಾರ್ಯವೇ ಹೌದು ಅಲ್ವಾ? ಪ್ರಹ್ಲಾದ ಒಳ್ಳೆಯವನೇ, ಅವನ ಕುರಿತಾಗಿ ಏನು ಹೇಳುವುದಿಲ್ಲ. ಆದರೆ ಪ್ರಹ್ಲಾದನ ಸುತ್ತಲಿರುವಂತಹ ಉಳಿದ ಅಸುರರು ಒಳ್ಳೆಯವರೇ ಅಲ್ಲವಲ್ಲ? ದೇವಲೋಕದ ಸಂಪತ್ತನ್ನು ಅವರು ಹೇಗೆ ಉಪಯೋಗಿಸುತ್ತಾರೆ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ಸಾಧ್ಯವಿದೆಯೇ? ಹಾಗಾಗಿ ಮೊದಲಿವನಿಗೆ ಅರ್ಥವಾಯಿತು ಯಾವ ಕಾರಣಕ್ಕೆ ಭೂಲೋಕಕ್ಕೆ ಹೋಗುತ್ತಿದೆ ಎನ್ನುವುದನ್ನು ತಿಳಿದ. ಅವನಲ್ಲಿ ಶೀಲ ಅಧಿಕವಾದ ಕಾರಣದಿಂದಾಗಿ ಇವನ ಶೀಲವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ. ಬೃಹಸ್ಪತಿ ಆಚಾರ್ಯರ ಬಳಿಗೆ ಹೋದ. ಶೀಲದ ಕುರಿತಾದಂತಹ ಪಾಠವನ್ನು ಕಲಿತ, ಸಾಕಾಗಲಿಲ್ಲ. ಶುಕ್ರಾಚಾರ್ಯರ ಬಳಿಗೆ ಹೋಗಿಯೂ ಕಲಿತ, ಅದು ಸಾಕಾಗಲಿಲ್ಲ. ಅದಕ್ಕಿಂತ ಹೆಚ್ಚಿನ ಶೀಲದ ಕುರಿತಾದ ಪಾಠ ಎಲ್ಲಿದೆ ಎನ್ನುವ ಹಾಗೆ ಅವರಲ್ಲೇ ಕೇಳಿದಾಗ ಪ್ರಹ್ಲಾದನ ಬಳಿಗೆ ಹೋಗಿ ಕಲಿಯಬಹುದು ಎನ್ನುವ ಹಾಗೆ ಆಡಿದ. ಆ ಕಾಲಕ್ಕೆ ಪ್ರಹ್ಲಾದನ ಬಳಿಗೆ ಹೋಗುವಾಗ ನೇರವಾಗಿ ದೇವೇಂದ್ರನಾಗಿ ಹೋದದ್ದಲ್ಲ, ಬ್ರಾಹ್ಮಣನ ರೂಪದಿಂದಲೇ ಹೋದದ್ದು. ಎಂತದಕ್ಕಪ್ಪ ವೇಷ ಆಗಿದ್ದು? ದೇವೇಂದ್ರನ ಯೋಗ್ಯತೆ ಏನು? ಅವ ದೇವೇಂದ್ರ ಎನ್ನುವುದನ್ನು ತಿಳಿದಂತಹ ಪ್ರಹ್ಲಾದ ಅವನಿಗೆ ಕಲಿಸುವುದಕ್ಕೆ ಮನ ಮಾಡಿಯಾನೆ ಹೇಳಿ? ಬಲ್ಲಿದನಿದ್ದಾನೆ ಅಲ್ವಾ? ಆ ಕಾರಣದಿಂದಾಗಿ ಬದಲು ವೇಷವನ್ನು ಮಾಡಿಕೊಂಡು ಆ ರೀತಿಯಾಗಿ ಹೋದ. ಅದಲ್ಲದೆ ದೇವತೆಗಳಿಗೆ ಬೇಡುವ ಹಕ್ಕಿಲ್ಲ ಇಲ್ಲ ಅಲ್ವಾ? ಆ ಕಾರಣದಿಂದಾಗಿಯೇ ಹೋದ. ಅದೇ ಕೊನೆಯದಾಗಿ ಏನು ಬೇಕು ಅಂತ ಕೇಳುವಾಗ ಅವನಿಂದ ಶೀಲವನ್ನೇ ಬೇಕೆನ್ನುವ ಹಾಗೆ ಕೇಳಿದ್ದು ಹೌದು. ಶೀಲವನ್ನೇ ಕಸಿದುಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ಹೋದದ್ದಲ್ಲ. ತನ್ನದನ್ನು ತಾನು ಮತ್ತೆ ಮಾಡಿಕೊಳ್ಳುವುದಕ್ಕಾಗಿ ವೇಷಾಂತರಿಯಾಗಿ ಹೋದ ಎನ್ನುವುದು ನಿನ್ನ ಸಮಸ್ಯೆ. ಹೌದು. ಆದ್ರೆ ಪ್ರಾಪಂಚಿಕರ ಕಣ್ಣಿಗೆ ಹೇಗೆ ಕಾಣುತ್ತದೆ? ಹೇಗೆ ವೇಷ ಹಾಕಿದ್ದು ಯಾಕೆ ಅಂತ ಕೇಳಿದ್ರೆ ಮೋಸ ಮಾಡ್ಲಿಕ್ಕೆ ಅಂತ ಆಗುವುದಲ್ಲ. ಹೇಳುವವರು ಹೇಳುತ್ತಾರೆ. ಈಗ ಅವನಿಗೆ ಹೆಸರು ಹೇಗುಂಟು? ಪ್ರಹ್ಲಾದ ಶೀಲಾಪಹಾರಕ ಎನ್ನುವ ಹಾಗುಂಟೆ ಹೊರತು ಬೇರೇನೂ ಅಲ್ಲ. ಹಾಗಾದ್ರೆ ಕಾರಣಾಂತರದಿಂದಲಾಗಿ ತಾನಾದ್ರೂ ದೋಷವನ್ನು ಅನುಭವಿಸಿಕೊಂಡು ಕೆಲಸ ಮಾಡಬಹುದು ಅನ್ನುವುದಕ್ಕೆ ಅವನು ಉದಾಹರಣೆಯಾಗ್ತಾನೆ. ಪ್ರಹ್ಲಾದನ ಶೀಲ ಹೋದರೂ ಕೂಡ ಎಲ್ಲಾದ್ರೂ ಅವ ರಾಕ್ಷಸನಾಗಿ ಕೆಟ್ಟ ವೃತ್ತಿಯನ್ನು ಮಾಡುತ್ತಾ ಮುಂದುವರೆದಿದ್ದಾನೆ ಎನ್ನುವುದಕ್ಕೆ ಏನಾದರೂ ಇಲ್ಲ. ಅವನ ಸಂತತಿಯವರು ಮಾಡಿದಾಗ ತಡೆದವನವ ಅಲ್ವಾ? ಈಗ ನೀನು ಗಮನಿಸಬೇಕಾದ ಏನು ಕಾರ್ತಿವೀರ್ಯನಲ್ಲ, ದೇವೇಂದ್ರನಿಗಾದ್ರೂ ಕೊಡುಗೆಯಾಗಿ ಕೊಟ್ಟಂತಹ ಪ್ರಹ್ಲಾದನಾಥ ಬಲವಂತನಿದ್ದ ಸತ್ಯವಂತನಿದ್ದ ಮನೆ ಎನ್ನುವುದನ್ನು ಮುಂದಾಗಿಸಿಕೊಂಡು ಬರಲಿ ಏನು ತಾನೆ? ಏನು ಛಲ? ಬೇಡ ಬೇಡ ಬರಿದೆ ಛಲವ ಮಾಡಬೇಡ ಯತಿವರ ಛಲವ ಮಾಡಬೇಡ ಯತಿವರ
ಬೇಡ ಬೇಡ ಬರಿದೆ ಛಲವ ಮಾಡಬೇಡಿ ಗತಿವರ ಛಲವ ಮಾಡಬೇಡ